ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳಲ್ಲಿ ಅಭ್ಯಾಸ 4.4ರಲ್ಲಿ 5ನೇದರಲ್ಲಿ 3 ಮತ್ತು 4ನೇ ಲೆಕ್ಕವನ್ನು ಕೊನೆಯದಾಗಿರ್ತಕ್ಕಂಥವನ್ನು ನೋಡೋಣ. ಫಸ್ಟ್ ಮಂತ್ ತೊಗೊಳ್ಳೋಣ. ಫಸ್ಟ್ ಮಂತ್ರಲ್ಲಿ 3 x³ ಪ್ಲಸ್ 13x² ಪ್ಲಸ್ 32x ಪ್ಲಸ್ 20 ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಪ್ಲಸ್ 13x² ಪ್ಲಸ್ 32x ಪ್ಲಸ್ 20 ಇದೆ. ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮೇಲೆ ಒಂದು ಯಾವುದನ್ನಾದರೂ ಕೂಡ ನಾವು 0 ತಗೋಬೇಕು. 0 ತಗೊಳೋದಕ್ಕೆ 0 ಹಾಕಿದರೆ 0 0 0 ಆದರೆ 20 ಬರುತ್ತೆ. ಇದು ಪೂರ್ತಿ 0 ಆಗಲ್ಲ. ಹಾಗೆಯೇ 1 ಹಾಕಿದರೆ ಪ್ಲಸ್ 1 ಹಾಕಿದರೆ ಎಲ್ಲದೂ ಕೂಡ ಪ್ಲಸ್ ಇದೆ. ಪ್ಲಸ್ ಇರೋದರಿಂದ ನಮಗೆ ಅಷ್ಟು ಕೂಡ ನಾವು ಮತ್ತೆ ಕೂಡಬೇಕಾಗುತ್ತೆ. ಈ 0 ಆಗಲ್ಲ. ಆಗಿದ್ಮೇಲೆ -1 ಹಾಕಿ ನೋಡೋಣ. ಎಕ್ಸ್ ಇಸ್ ಈಕ್ವಲ್ ಟು -1, ಪಿ ಆಫ್ -1 ಇಸ್ ಈಕ್ವಲ್ ಟು -1 ಹೋಲ್ ಕ್ಯೂಬ್ 13 ಇಂಟು -1 ಹೋಲ್ ಸ್ಕ್ವಯರ್ 32 ಇಂಟು -1 ಪ್ಲಸ್ 20 ಇಸ್ ಈಕ್ವಲ್ ಟು ಬೆಸ ಸಂಖ್ಯೆ ಇರೋದ್ರಿಂದ -1, ಇಲ್ಲಿ ಸಮ ಸಂಖ್ಯೆ ಇರೋದ್ರಿಂದ ಪ್ಲಸ್ ಆಗುತ್ತೆ. 13 ಇಂಟು 1 ಅಂದರೆ 13 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ 32 ಪ್ಲಸ್ 20. ಅಲ್ಲಿಗೆ 20 ಪ್ಲಸ್ 13 ಅಂದರೆ 33 ಆಯಿತು. ಹಾಗೆಯೇ 32 1 33 ಆಯಿತು. 33 ಕ್ಯಾನ್ಸಲ್ ಆದರೆ ಪಿ ಆಫ್ -1 ಇಸ್ ಈಕ್ವಲ್ ಟು 0 ಆಗುತ್ತೆ. ಆದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಬೆಲೆಯು ಯಾವುದಕ್ಕೆ ಬಂದಿದೆ? -1 ಇರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು -1 ಆದರೆ ಈ ಕಡೆ ಬಂತು ಅಂದರೆ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆಗುತ್ತೆ. ಅಂದಮೇಲೆ ಎಕ್ಸ್ ಪ್ಲಸ್ 1ನ ಅಪವರ್ತನಕ್ಕೆ 0 ಆಗಿದೆ. ಅಪವರ್ತನಕ್ಕೆ 0 ಆಗಿದೆ. ಅಂದಮೇಲೆ ಇಲ್ಲಿ ನಮಗೆ ಕ್ಯೂಬ್ ಇದೆ. ಒಂದು ಬೆಲೆ ಸಾಕಾಗಲ್ಲ, ನಮಗೆ ಇನ್ನೂ 2 ಬೆಲೆ ಬೇಕು. ಅದಕ್ಕೆ ಭಾಗಿಸ್ಬಿಡೋಣ. ಯಾವುದರಿಂದ? ಈ ಎಕ್ಸ್ ಪ್ಲಸ್ 1 ಇದೆಯಲ್ಲ, ಅದನ್ನು ಜಿ ಆಫ್ ಎಕ್ಸ್ ಪ್ಲಸ್ 1 ಅಂತ ತಗೊಳ್ತೀನಿ. ಜಿ ಆಫ್ ಎಕ್ಸ್ ಪ್ಲಸ್ 1, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಏನಾಗಬೇಕು? ಪಿ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಅಲ್ಲಿಗೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಯಾವುದಿರೋದು ನಮ್ಮದು x³ ಇದೆ, ಪ್ಲಸ್ 13x² ಇದೆ, ಪ್ಲಸ್ 32x ಇದೆ, ಪ್ಲಸ್ 20 ಇದೆ. ಇಲ್ಲಿ x³ ಇಲ್ಲಿ ಎಕ್ಸು. x³ ಬೈ ಎಕ್ಸ್ ಅಂದರೆ x³ -1 ಅಂದರೆ ಎಷ್ಟಾಯಿತು? x² ಆಯಿತು. ಈ x² ಇಲ್ಲಿ ಕಟ್ಕೊಂಡು ಇದನ್ನು ಕೂಡಿಸ್ಕೊಳ್ತೀನಿ. x² ಇಂಟು ಎಕ್ಸ್, x³ ಪ್ಲಸ್ ಇಂಟು ಪ್ಲಸ್ ಇರೋದ್ರಿಂದ x² ಆಯಿತು. ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್. ಉಳಿತಕ್ಕಂಥದ್ದು 12x² ಪ್ಲಸ್ 32x ಪ್ಲಸ್ 20 ಆಯಿತು. ಉಳಿದಿರೋದು 12x² ಬೈ ಎಕ್ಸು. ಅಲ್ಲಿಗೆ x2 ಮೈನಸ್ x1 ಅಂದರೆ ಎಷ್ಟು ಬಂತು? x ಆಯಿತು. ಅಂದರೆ 12x ಆಯಿತು. ಅಂದರೆ ಎಷ್ಟು ಕಟ್ಟಬೇಕು ನಾವು? ಅಲ್ಲಿಗೆ 12x ಇಂಟು ಎಕ್ಸ್ ಅಂದರೆ 12x² ಪ್ಲಸ್ 12x ಡಿವೈಡೆಡ್ ಬೈ ಮೈನಸ್ ಮೈನಸ್ ಕ್ಯಾನ್ಸಲ್. 2 ಕಳೆದ್ರೆ 0, 3 ಕಳೆದ್ರೆ 2, 20x 20 ಅಂದರೆ ಅಲ್ಲಿಗೆ ಎಷ್ಟಾಯಿತು? 20x ಬೈ ಎಕ್ಸ್ ಅಂದರೆ x ಕ್ಯಾನ್ಸಲ್ 20 ಆಯಿತು. ಅಂದರೆ 20 ಕಟ್ಟಿಬಿಡೋಣ. ಅಲ್ಲಿ 20 ಇಂಟು ಎಕ್ಸ್ 20x ಆಯಿತು, ಪ್ಲಸ್ 20 ಮೈನಸ್ ಮೈನಸ್ ಕ್ಯಾನ್ಸಲ್. ಅಲ್ಲಿಗೆ ನಮಗೆ ಯಾವುದು ಬಂತು? x² ಪ್ಲಸ್ 12x ಪ್ಲಸ್ 20. ಅದನ್ನೇ ಬೆಲೆಯನ್ನು ಶೇಷ ಪ್ರಮೇಯಕ್ಕೆ ತಗೊಳ್ಳೋಣ. ಏನಿದೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಆರ್ ಆಫ್ ಎಕ್ಸ್ ಇಂದ 0 ಬಂದಿದೆ. ಹಾಗಾಗಿ ಜಿ ಆಫ್ ಎಕ್ಸ್ ಎಷ್ಟಿದೆ ನಮ್ಮದು? ಎಕ್ಸ್ ಪ್ಲಸ್ 1 ಇಂಟು ಕ್ಯೂ ಆಫ್ ಎಕ್ಸ್ ಎಷ್ಟಿದೆ? x² ಪ್ಲಸ್ 12x ಪ್ಲಸ್ 20 ಇದೆ. ಇದನ್ನು ಮಧ್ಯಪದ ವಿಭಜಿಸೋದ್ರಿಂದ
ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಪ್ಲಸ್ 20 ತೊಗೊಂಡ್ರೆ 21 20 ಇಲ್ಲಿ 12x ಇದೆ. 12x ಇರೋದ್ರಿಂದ ನಾವೇನು ಮಾಡ್ಬೋದು, 2 ಇಂಟು 10 ಈಸ್ ಈಕ್ವಲ್ ಟು 20 ಆಗುತ್ತೆ. 10 20, 10 ಪ್ಲಸ್ 2 12 ಆಯಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 10x ಪ್ಲಸ್ 20 ಅಂತ ತಗೊಂಡ್ರೆ ಎಕ್ಸ್ ಕಾಮನ್ ತೆಗಿರಿ, ಎಕ್ಸ್ ಪ್ಲಸ್ 2, 10 ಕಾಮನ್ ತೆಗಿರಿ, ಎಕ್ಸ್ ಪ್ಲಸ್ 2, ಅಲ್ಲಿಗೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 10, ಅಲ್ಲಿಗೆ ಏನು ಬರಿಬೋದು, ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 10, ಅಲ್ಲಿಗೆ ಪಿ ಆಫ್ ಎಕ್ಸ್ನ ಅಪವರ್ತನಗಳು ಯಾವ್ಯಾವ್ದು ಬರುತ್ತೆ, ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 20. ಇದು ನಮಗೆ ಬಂದಿರತಕ್ಕಂಥದ್ದು ಅಪವರ್ತನಗಳು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದನ್ನು ನೋಡೋಣ. ಏನಿದೆ, 2y³ ಪ್ಲಸ್ y² ಮೈನಸ್ 2y ಮೈನಸ್ 1. ಸೇಮ್ ಮೆಥಡ್ನಲ್ಲೇ ತಗೊಳ್ಳೋಣ. ಫೋರ್ತ್ ಒನ್ 2y³ ಪ್ಲಸ್ y² ಮೈನಸ್ 2y ಮೈನಸ್ 1. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2y³ ಪ್ಲಸ್ y² ಮೈನಸ್ 2y ಮೈನಸ್ 1. ಅಲ್ಲಿಗೆ ನೀವು ಬೆಲೆಯನ್ನು ಹಾಕೋದಾದರೆ ಯಾವುದು, ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ. ಯಾವುದು, ಇಲ್ಲಿ ನಮಗೆ y ಇರೋದರಿಂದ y ತಗೊಳ್ಳೋಣ. ಅಲ್ಲಿಗೆ yಗೆ ನಾವು 0 ಹಾಕಿದರೆ ಏನಾಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ. ಆದರೆ -1 ಉಳ್ಕೊಳ್ಳುತ್ತೆ, 0 ಬರಲ್ಲ. 1 ಹಾಕಿ ನೋಡೋಣ. ಎಕ್ಸ್ ಇಸ್ ಈಕ್ವಲ್ ಟು 1, ಸಾರಿ y ಇಸ್ ಈಕ್ವಲ್ ಟು 1. ಅಲ್ಲಿಗೆ ಪಿ ಆಫ್ 1 ಇಸ್ ಈಕ್ವಲ್ ಟು 2 ಇಂಟು 1³ ಪ್ಲಸ್ 1² ಮೈನಸ್ 2 ಇಂಟು 1 ಪ್ಲಸ್ 1. 2 ಪ್ಲಸ್ 1 ಮೈನಸ್ 2 ಮೈನಸ್ 1 ಇಸ್ ಈಕ್ವಲ್ ಟು 3 ಮೈನಸ್ 3. 3 ಕ್ಯಾನ್ಸಲ್. ಅಂದರೆ ಪಿ ಆಫ್ 1 ಇಸ್ ಈಕ್ವಲ್ ಟು ಏನಾಯ್ತು, ಅಲ್ಲಿಗೆ 0 ಆಯಿತು. 0 ಆಯಿತು ಅಂದರೆ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 1. y ಇಸ್ ಈಕ್ವಲ್ ಟು 1 ಆಗಿದೆ ಅಂದರೆ ಅಲ್ಲಿಗೆ y ಮೈನಸ್ 1 ಇಸ್ ಈಕ್ವಲ್ ಟು 0 ಆಗಿದೆ ಅಂತ ಅರ್ಥ. ಅಲ್ಲಿಗೆ ನಮಗೆ ಒಂದು ಅಪವರ್ತನ ಸಿಕ್ಕಿದೆ. ಯಾವುದಕ್ಕೆ, ಪಿ ಆಫ್ 1 ಇಸ್ ಈಕ್ವಲ್ ಟು 0 ಆದರೆ y ಮೈನಸ್ 1 ಅಪವರ್ತನವಾಗಿದೆ. ಅಲ್ಲಿಗೆ ನನಗೆ ಜಿ ಆಫ್ y ಇಸ್ ಈಕ್ವಲ್ ಟು y ಮೈನಸ್ 1 ಬಂತು. ಇನ್ನು ನನಗೆ ಕ್ಯೂಬ್ ಇರೋದ್ರಿಂದ 2 ಬೇಕು. ಅದರಿಂದ ಪಿ ಆಫ್ y ಬೈ ಜಿ ಆಫ್ y ಅನ್ನು ಮಾಡೋಣ. ಅಲ್ಲಿಗೆ ಏನು ಸಿಗುತ್ತೆ ನಮಗೆ ಬೆಲೆ, y ಮೈನಸ್ 1 ಡಿವೈಡೆಡ್ ಬೈ ಯಾವುದಿರ್ತಕ್ಕಂಥದ್ದು, 2y³ ಪ್ಲಸ್ y² ಮೈನಸ್ 2y ಮೈನಸ್ 1. ಅಲ್ಲಿಗೆ 2y³ ಇದೆ, y ಇದೆ, ಅಂದರೆ 2y³ ಮೈನಸ್ 1 ಅಂದರೆ ಎಷ್ಟು ಬಂತು, 2y² ಆಯಿತು. ಇಲ್ಲಿ 2y² ಅನ್ನು ಕಟ್ಟೋಣ. 2y² ಇಂಟು y, 2y³ ಪ್ಲಸ್ ಮೈನಸ್ 2y². ಅಲ್ಲಿಗೆ ಮೈನಸ್ ಪ್ಲಸ್ ಕ್ಯಾನ್ಸಲ್, ಎರಡೂ ಕೂಡ ಪ್ಲಸ್ ಇರೋದ್ರಿಂದ 3y² ಮೈನಸ್ 2y ಮೈನಸ್ 1. 3y² ಬೈ y ಇಸ್ ಈಕ್ವಲ್ ಟು 3y² ಮೈನಸ್ 1 ಅಂದರೆ 3y ಬಂತು. ಅಲ್ಲಿಗೆ ನಾವು ಬೆಲೆಯನ್ನು ಯಾವುದು ಕಟ್ಟಬೇಕಾಗುತ್ತೆ, 3y. 3y ಇಂಟು y, 3y² ಮೈನಸ್ 3y ಡಿವೈಡೆಡ್ ಮೈನಸ್ ಪ್ಲಸ್ ಕ್ಯಾನ್ಸಲ್, ಪ್ಲಸ್ ಇದೆ y ಮೈನಸ್ 1. ಅಲ್ಲಿಗೆ
ಅನ್ನು ಕ್ಯಾನ್ಸಲ್ ಮಾಡಿದರೆ 1 ಬಂತು, ಪ್ಲಸ್ 1 ಕಟ್ಟೋಣ. ಅಲ್ಲಿಗೆ 1 ಇಂಟು ವೈ ಅಂದರೆ ವೈ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ 1, ಇಲ್ಲಿಗೆ ಮೈನಸ್ ಪ್ಲಸ್ ಕ್ಯಾನ್ಸಲ್ 0 ಅಂದರೆ ಏನು ಬಂತು ಅಲ್ಲಿಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಪ್ಲಸ್ P of y is equal to g of y into q of y plus r of y ಅಂದರೆ 0 ಇದೆ. ಅದೇನಲ್ಲಿಗೆ ನಮಗೆ ಶೇಷವನ್ನು ತಗೊಳ್ಳೋದ್ರು ನಡೆಯುತ್ತೆ. ನಮಗೆ ಉಳಿದಿರೋದು ಜಿ ಆಫ್ ವೈನಲ್ಲಿ ಏನು ಬಂದಿದೆ, ನಮಗೆ ಬೆಲೆ y ಮೈನಸ್ 1 ಬಂದಿದೆ. ಇದರಲ್ಲಿ ಎಷ್ಟು ಬಂದಿದೆ, 2y² ಪ್ಲಸ್ 3y ಪ್ಲಸ್ 1 ಬಂದಿದೆ. ಅಲ್ಲಿಗೆ ಮತ್ತೆ ನಾವು ಮಧ್ಯ ಪದವನ್ನು ವಿಭಜಿಸಬೇಕು. 2 2, ಅಲ್ಲಿ 3 ಬರುತ್ತೆ. 2y² ಪ್ಲಸ್ 2y ಪ್ಲಸ್ y ಪ್ಲಸ್ 1, 2y ಕಾಮನ್ ತೆಗೆದುಬಿಟ್ರೆ y ಪ್ಲಸ್ 1 ಪ್ಲಸ್ 1 ಕಾಮನ್ ತೆಗೆದ್ರೆ y ಪ್ಲಸ್ 1 y ಪ್ಲಸ್ 1 ಇಂಟು 2y ಪ್ಲಸ್ 1 ಇವೆರಡು ಅಪವರ್ತನಗಳಾದ is equal to y minus 1 into y plus 1 into 2y plus 1 ಅಂದರೆ P of yನ ಅಪವರ್ತನಗಳು ಯಾವುದಾಯಿತು, y minus 1 y plus 1 into 2y plus 1. ಇದಿಷ್ಟು ಕೂಡ ನಿಮ್ಮದು ಅಭ್ಯಾಸ 4.4ರಲ್ಲಿ ಎಲ್ಲ ಲೆಕ್ಕಗಳನ್ನು ನಾನು ಮಾಡಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.